ಬೆಂಗಳೂರಲ್ಲಿ ಟೆಕ್ಕಿಗಳಿಬ್ಬರ ವಿಚಿತ್ರವಾದ ಪ್ರಕರಣ ಬೆಳಕಿಗೆ ಬಂದಿದೆ. ಮಹಿಳೆಯೊಬ್ಬರು ನನ್ನ ಗಂಡ ನಪುಂಸಕ, ಮದುವೆಯಾದಾಗಿನಿಂದಲೂ ಫಸ್ಟ್ ನೈಟ್ ಮಾಡಿಕೊಂಡಿಲ್ಲ ಅಂತ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಈ ಸಂಬಂಧ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಂಡ, ಅತ್ತೆ ಹಾಗೂ ತನ್ನ ಮಾವನ ವಿರುದ್ಧ ದೂರು ದಾಖಲಿಸಿದ್ದಾರೆ. ವಿಚಿತ್ರ ಅಂದ್ರೆ ನೊಂದ ಮಹಿಳೆ ತನಗೆ ಸಂತಾನ ಭಾಗ್ಯ ಕರುಣಿಸಿದ್ರೆ ತನ್ನ ಫ್ಲಾಟ್ ಬರೆದುಕೊಡುವುದಾಗಿ ಗಂಡನಿಗೆ ಸವಾಲು ಹಾಕಿದ್ದಾರೆ. ನೊಂದ ಮಹಿಳೆ ಪುಣೆ ಮೂಲದವರಾಗಿದ್ದು ಆಕೆಯ ಗಂಡ ಮುಂಬೈಯವರು. 2011ರಲ್ಲಿ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದು ಸದ್ಯ ಬೆಂಗಳೂರಲ್ಲಿ ನೆಲೆಸಿದ್ರು. ಮದುವೆಯಾದ ನಂತರ ಫಸ್ಟ್ ನೈಟ್ ಕೂಡ ಮಾಡಿಕೊಳ್ಳದ ಗಂಡ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಂತೆ. ಕಳೆದ 6 ತಿಂಗಳ ಹಿಂದೆ ತನ್ನ ಬಂಡವಾಳ ಯಾವಾಗ ಪತ್ನಿಗೆ ತಿಳಿಯಿತೋ ಆಗ ಮುಜುಗರಕ್ಕೊಳಗಾಗಿ ಎಸ್ಕೇಪ್ ಆದ ಪತಿ ಇನ್ನೂ ಮನೆಗೆ ವಾಪಸ್ಸಾಗಿಲ್ವಂತೆ. ಇದರಿಂದ ನೊಂದ ಪತ್ನಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಇದು ಟೆಕ್ಕಿಗಳಿಬ್ಬರ ಒಂದು ಪ್ರಕರಣ ಈಗ ಪೊಲೀಸ್ ಮೆಟ್ಲೇರಿರೋದು. ಮದುವೆ ಆದ್ರೂ ಕೂಡ ಗಂಡ ಮಕ್ಕಳ ಭಾಗ್ಯ ಕರುಣಿಸಿಲ್ಲ ಅಂತ ಆಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅಷ್ಟು ಮಾತ್ರವಲ್ಲ, ಗಂಡ ವಿಚಿತ್ರವಾಗಿ ವರ್ತಿಸಿದ್ರಿಂದ ಹಾಗೆ ಮನೆ ಬಿಟ್ಟು ಹೋಗಿದ್ರಿಂದ ನೊಂದಂತಹ ಮಹಿಳೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಆತ ಸಂತಾನ ಭಾಗ್ಯ ಕರುಣಿಸಿದ್ರೆ ನನ್ನ ಫ್ಲಾಟ್ ಅನ್ನ ಬರ್ಕೊಡ್ತೀನಿ ಅನ್ನೋ ಸವಾಲು ಕೂಡ ಹಾಕಿದ್ದಾಳೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಏನಿದು ಪ್ರಕರಣ? ಹೌದು ಸುಕನ್ಯಾ, ಪ್ರಕರಣ ಒಂದು ರೀತಿ ವಿಚಿತ್ರ ಅನ್ಸುತ್ತೆ, ಸತ್ಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಟೆಕ್ಕಿಗಳ ನಡುವೆ ಸಾಕಷ್ಟು ಈ ರೀತಿ ಗೊಂದಲಗಳಾಗುವಂತೆ ಕೇಳಿರ್ತದೆ. ಅದೇ ರೀತಿ ಇದು ಒಂದು ವಿಚಿತ್ರ ಪ್ರಕರಣ ಅಂತ ಹೇಳ್ಬೋದು. ಈಗ ಇಲ್ಲಿ ಕಂಪ್ಲೇಂಟ್ ನೀಡಿರುವಂತಹ ಯುವತಿ ಪೂಜಾ ಸಹಿತ, ಈಕೆನೂ ಸಹಿತ ಇನ್ನು ಪುಣೆ ಮೂಲದವರು, ಮತ್ತೆ ಇನ್ನು ಅವರ ಆರೋಪ ಹೊತ್ತಿರುವಂತಹ ಪತಿಯು ಸಹಿತ ಆತ ಕುನಾಲ್ ಅಂತೇಳಿ ಈತ ಮುಂಬೈ ಮೂಲದವರು. ಇಬ್ಬರು ಕಳೆದ ಕೆಲವು ವರ್ಷಗಳ ಹಿಂದೆ ಲವ್ ಮಾಡಿ ಪ್ರೀತಿ ಮಾಡಿ ಮದುವೆ ಕೂಡ ಆಗಿರ್ತಾರೆ. ಅದಾದ ಬಳಿಕ ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಬಂದಿರ್ತಾರೆ. ನಗರದ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಕುನಾಲ್ಗೆ ಮದುವೆ ಆದ ಬಳಿಕವೂ ಸಹಿತ ಮದುವೆ ಆದ ದಿನದಿಂದ ಇಲ್ಲಿ ತನಕ ಅವರಿಬ್ಬರ ನಡುವೆ ಏನೂ ನಡೆದಿಲ್ಲ ಅನ್ನೋ ಒಂದು ಆರೋಪ ಈಗ ಪತ್ನಿಯದ್ದು. ಆಕೆ ಆರೋಪ ಮಾಡ್ತಿರುವಂತೆ ಆತ ತನ್ನ ಜೊತೆ ಇಲ್ಲಿ ತನಕ ಒಮ್ಮೆನೂ ಸಹಿತ ನನ್ನ ಜೊತೆ ಇರಲಿಲ್ಲ ಅನ್ನೋ ಆರೋಪವನ್ನು ಕೂಡ ಮಾಡ್ತಿರುವಂತದ್ದು. ಅದರಂತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಕೆ ನನಗೆ ಮಗುವನ್ನ ಮಾಡಿಕೊಟ್ಟ ಮೊದಲು ನನ್ನ ಫ್ಲಾಟ್ ಅನ್ನು ಕೊಡ್ತೀನಿ ಅಂತ ಹೇಳಿ ಆಕೆ ಸ್ವತಃ ಹೇಳಿಕೆ ನೀಡುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಧನ್ಯವಾದ ವಿಷ್ಣು ಪ್ರಸಾದ್.